ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಲಿಕ್ವಿಡ್ ಅಥವಾ ಓವರ್ ನೈಟ್ ಫಂಡ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ರೀಮಾ ತನ್ನ ಉಳಿತಾಯ ಖಾತೆಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಇಟ್ಕೊಂಡಿರ್ತಾಳೆ. ಅಗತ್ಯವಿದ್ದಾಗ ತಕ್ಷಣವೇ ಹಣವನ್ನು ಹಿಂಪಡೆಯುವುದಕ್ಕೆ ಸಾಧ್ಯ ಅನ್ನೋದು ಅವಳ ಆಲೋಚನೆ. ನೀವು ಕೂಡ ರೀಮಾ ಅವರಂತೆ ಯೋಚನೆಯನ್ನು ಮಾಡ್ತಾ ಉಳಿತಾಯ ಖಾತೆಯಲ್ಲಿಯೇ ಹಣವನ್ನು ಇಟ್ಕೊಂಡಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ಅಂತಾನೆ ಹೇಳಬಹುದು. ಈ ಹೆಚ್ಚುವರಿ ಹಣವನ್ನು ಬೇರೆ ಕಡೆ ಹೂಡಿಕೆ ಮಾಡುವ ಮೂಲಕ, ಅಂದರೆ ಹೆಚ್ಚುವರಿ ಹಣವನ್ನು ಲಿಕ್ವಿಡ್ ಅಥವಾ ಓವರ್ ನೈಟ್ ಫಂಡ್ನಲ್ಲಿ ತೊಡಗಿಸಿಕೊಂಡ್ರೆ ಹೆಚ್ಚಿನ ರಿಟರ್ನ್ಸನ್ನು ಸಹ ಪಡೆದುಕೊಳ್ಳುವುದಕ್ಕೆ ನಿಮಗೆ ಅವಕಾಶವಿರುತ್ತೆ. ನೋಡಿ, ಲಿಕ್ವಿಡ್ ಫಂಡ್ ಮತ್ತು ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳು ಡೆಟ್ ಫಂಡ್ ಕ್ಯಾಟಗರಿಯಲ್ಲಿ ಬರ್ತವೆ. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಟಾರ್ಗೆಟ್ ಎರಡನ್ನ ಕೂಡ ಪೂರೈಸಿಕೊಳ್ಳುವುದಕ್ಕೆ ಈ ಫಂಡ್ ನಿಮಗೆ ನೆರವಿಗೆ ನಿಲ್ಲುತ್ತೆ. ಮ್ಯಾಚುರಿಟಿ ಮತ್ತು ರಿಸ್ಕ್ ವಿಚಾರದಲ್ಲಿ ಕೂಡ ಈ ಫಂಡ್ಗಳು ಉಳಿದ ಫಂಡ್ಗಳಿಗಿಂತ ಭಿನ್ನವಾಗಿವೆ. ಹಾಗಿದ್ರೆ ಯಾವ ಬಗೆಯ ಹೂಡಿಕೆದಾರರು ಈ ಲಿಕ್ವಿಡ್ ಮತ್ತು ಓವರ್ ನೈಟ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬೇಕು ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಆಗುತ್ತೆ. ಈ ಫಂಡ್ಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದನ್ನು ಕೂಡ ತಿಳಿದುಕೊಳ್ಬೇಕಾಗತ್ತೆ. ನೋಡಿ, ಇದರ ಹೆಸರೇ ಸೂಚಿಸುವಂತೆ ಲಿಕ್ವಿಡ್ ಫಂಡ್ಗಳು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಡೆಟ್ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಈ ಯೋಜನೆ ಲಿಕ್ವಿಡ್ ಮಾದರಿಯಲ್ಲಿ ಇರ್ತವೆ. ಅಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಹಣ ಹಿಂದಕ್ಕೆ ಪಡೆಯುವುದಕ್ಕೆ ಅವಕಾಶ ಇರುತ್ತೆ. 91 ದಿನಗಳ ಮ್ಯಾಚುರಿಟಿ ಇರುವ ಟ್ರೆಜರಿ ಬಿಲ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್, ಡೆಪಾಸಿಟ್ನಂತಹ ಶಾರ್ಟ್ ಟರ್ಮ್ ಹೂಡಿಕೆಯನ್ನೇ ಲಿಕ್ವಿಡ್ ಫಂಡ್ ಅಂತ ಕರೀಬಹುದು. ಬ್ಯಾಂಕ್ ಉಳಿತಾಯ ಖಾತೆಗೆ ಹೋಲಿಸಿದರೆ ಇಲ್ಲಿ ಅದಕ್ಕಿಂತ ಉತ್ತಮವಾದ ರಿಟರ್ನ್ ಸಿಗುತ್ತೆ. ಲಿಕ್ವಿಡ್ ಫಂಡ್ಗಳನ್ನು ಸಾಮಾನ್ಯವಾಗಿ 1 ದಿನದೊಳಗೆ ರೆಡಿ ಮಾಡಲಾಗುತ್ತೆ. ಇನ್ನೊಂದು ಕಡೆ ಓವರ್ ನೈಟ್ ಫಂಡ್ ಅಂದ್ರೆ ಏನು ಅನ್ನೋದನ್ನು ಕೂಡ ನಾವೀಗ ತಿಳಿದುಕೊಳ್ಳೋಣ. ಓವರ್ ನೈಟ್ ಮ್ಯೂಚುವಲ್ ಫಂಡ್ಗಳು ಡೆಟ್ ಸೆಕ್ಯೂರಿಟಿ ಮೇಲೆ ಹೂಡಿಕೆಯನ್ನು ಮಾಡಿರ್ತವೆ. ಹೂಡಿಕೆ ಮಾಡಿದ ಮರುದಿನ ಇವು ಮೆಚೂರ್ ಆಗ್ತವೆ. ಅಂದರೆ ಮರುದಿನವೇ ಅವುಗಳನ್ನು ನೀವು ರಿಡೀಮ್ ಮಾಡಬಹುದು. ಇದೇ ಕಾರಣಕ್ಕೆ ಈ ಮಾದರಿಯ ಮ್ಯೂಚುವಲ್ ಫಂಡ್ಗಳನ್ನು ಓವರ್ ನೈಟ್ ಫಂಡ್ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಈ ಫಂಡ್ನಲ್ಲಿ ರಿಸ್ಕ್ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗತ್ತೆ. ಬಡ್ಡಿ ದರಗಳ ಏರಿಕೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಓವರ್ ನೈಟ್ ಫಂಡ್ಗೆ ಹೋಲಿಸಿದರೆ ಲಿಕ್ವಿಡ್ ಫಂಡ್ಗಳು ಹೆಚ್ಚು ಕ್ರೆಡಿಟ್ ಮತ್ತು ಡಿಫಾಲ್ಟ್ ಅಪಾಯವನ್ನು ಹೊಂದಿವೆ. ಒಂದು ಅರ್ಥದಲ್ಲಿ ನಷ್ಟದ ಚಾನ್ಸ್ ಜಾಸ್ತಿ ಅಂತಾನೆ ಹೇಳಬಹುದು. ಯಾಕೆಂದರೆ ಓವರ್ ನೈಟ್ ಫಂಡ್ನ ಹೂಡಿಕೆಯನ್ನು ಫಂಡ್ ಮ್ಯಾನೇಜರ್ ಮರುದಿನವೇ ಸೇಲ್ ಮಾಡೋದ್ರಿಂದ ಡಿಫಾಲ್ಟ್ ರಿಸ್ಕ್ ಕಡಿಮೆ ಇರುತ್ತೆ. ಯಾವುದೇ ಹೂಡಿಕೆ ಇರಲಿ, ಅದರಿಂದ ಸಿಗುವ ರಿಟರ್ನ್ಸ್ ತುಂಬಾ ಮುಖ್ಯ ಆಗುತ್ತೆ. ಓವರ್ ನೈಟ್ ಫಂಡ್ಗೆ ಹೋಲಿಸಿದರೆ ಲಿಕ್ವಿಡ್ ಫಂಡ್ಗಳು ಹೆಚ್ಚಿನ ರಿಟರ್ನ್ಸ್ ಕೊಡ್ತವೆ. ವ್ಯಾಲ್ಯೂ ರಿಸರ್ಚ್ ಡೇಟಾ ಹೇಳಿರುವಂತೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳು ಕಳೆದ ವರ್ಷ ಸರಾಸರಿ 7.05% ರಿಟರ್ನ್ಸ್ ಅನ್ನು ನೀಡಿದರೆ, ಕಳೆದ 3 ವರ್ಷಗಳಲ್ಲಿ 5.18% ಮತ್ತು 5 ವರ್ಷಗಳಲ್ಲಿ 5.02% ಆದಾಯವನ್ನು ಕೊಟ್ಟಿವೆ. ಈ ಅವಧಿಯಲ್ಲಿ ಓವರ್ ನೈಟ್ ಮ್ಯೂಚುವಲ್ ಫಂಡ್ ವಾರ್ಷಿಕವಾಗಿ ಸರಾಸರಿ ಆದಾಯ ಕ್ರಮವಾಗಿ 6.69%, 4.99% ಮತ್ತು 4.65% ರಷ್ಟಿದೆ. ಹಾಗಿದ್ರೆ ಈ ರೀತಿಯ ಹೂಡಿಕೆ ಮೇಲೆ ಟ್ಯಾಕ್ಸ್ ಲೆಕ್ಕಾಚಾರ ಹೇಗಿರುತ್ತೆ? ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಲಿಕ್ವಿಡ್ ಮತ್ತು ಓವರ್ ನೈಟ್ ಫಂಡ್ಗಳು ಡೆಟ್ ಫಂಡ್ ಅಡಿಯಲ್ಲಿ ಬರ್ತವೆ. ಏಪ್ರಿಲ್ 1, 2023ರಿಂದ ಡೆಟ್ ಫಂಡ್ನಲ್ಲಿ ಮಾಡಿರುವ ಹೂಡಿಕೆಗೆ ಬಂದಿರುವ ಲಾಭ ತೆರಿಗೆಯ ವ್ಯಾಪ್ತಿಗೆ ಒಳಪಡುತ್ತೆ. ಅಂದರೆ ಹೂಡಿಕೆದಾರನ ಒಟ್ಟು ವಾರ್ಷಿಕ ಆದಾಯಕ್ಕೆ ಇದು ಸೇರ್ಪಡೆ ಆಗುತ್ತೆ. ಇದನ್ನು ಸೇರಿಸಿದ ಮೇಲೆ ನೀವು ಯಾವ ಟ್ಯಾಕ್ಸ್ ಸ್ಲ್ಯಾಬ್ಗೆ ಒಳಪಡ್ತೀರೋ ಅಷ್ಟು ತೆರಿಗೆಯನ್ನು ನೀವು ಪಾವತಿ ಮಾಡಬೇಕಾಗುತ್ತೆ. ನಿಮ್ಮ ಹೂಡಿಕೆ ಎಷ್ಟು ಕಾಲದಿಂದ ಇದೆ ಅನ್ನೋದು ಇಲ್ಲಿ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಹಾಗಾದರೆ ಇಂಥ ಫಂಡ್ ಮೇಲೆ ಹೂಡಿಕೆಯನ್ನು ಮಾಡಬಹುದೇ? ನೋಡಿ, 1 ರಿಂದ 3 ತಿಂಗಳ ಶಾರ್ಟ್ ಟರ್ಮ್ಗೆ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸುವವರು ಲಿಕ್ವಿಡ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಿಮಗೆ ದೊಡ್ಡ ಮೊತ್ತದ ಬೋನಸ್ ಸಿಕ್ಕರೆ ಅಥವಾ ಹೆಚ್ಚುವರಿ ಹಣ ದೊರೆತರೆ ಅದನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲದಿದ್ದರೆ ಈ ಲಿಕ್ವಿಡ್ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು. ಹೀಗಂತ ಹಣಕಾಸು ಪರಿಣಿತರು ಸಲಹೆಯನ್ನು ಕೊಡ್ತಾರೆ. ನಿಮ್ಮ ಹೂಡಿಕೆಯ ಅವಧಿ 1 ವಾರಕ್ಕಿಂತ ಕಡಿಮೆ ಇದೆ ಅಂತಾದರೆ ನಿಮಗೆ ಓವರ್ ನೈಟ್ ಫಂಡ್ ಸೂಕ್ತ ಆಗುತ್ತೆ. ಯಾಕೆಂದರೆ ಇಲ್ಲಿ ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ. ಇದರ ಅರ್ಥ ನಿಮ್ಮ ಹೂಡಿಕೆ ರೆಡಿ ಮಾಡೋದಕ್ಕೆ ನೀವು ಯಾವುದೇ ಶುಲ್ಕವನ್ನು ಪಾವತಿ ಮಾಡಬೇಕಾಗಿಲ್ಲ. 7 ದಿನ ಅಂದರೆ 1 ವಾರದ ಮಟ್ಟಿಗೆ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸುವವರು ಕೂಡ ಓವರ್ ನೈಟ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಫಿನ್ವೈಸರ್ನ ಸಂಸ್ಥಾಪಕ ಮತ್ತು ಸಿಇಒ ಜೈಶಾ ಸಲಹೆ ಕೊಡ್ತಾರೆ. ಹೂಡಿಕೆಯ ದೃಷ್ಟಿಕೋನ 1 ವಾರಕ್ಕಿಂತ ಹೆಚ್ಚು ಮತ್ತು 2 ತಿಂಗಳವರೆಗೆ ಇದ್ದರೆ ನಿಮಗೆ ಲಿಕ್ವಿಡ್ ಫಂಡ್ ಸೂಕ್ತ ಆಗುತ್ತೆ. ಓವರ್ ನೈಟ್ ಫಂಡ್ನಲ್ಲಿ ಯಾವುದೇ ಎಕ್ಸಿಟ್ ಲೋಡ್ ಇರೋದಿಲ್ಲ.
ಆದರೆ ಲಿಕ್ವಿಡ್ ಫಂಡ್ಗಳಲ್ಲಿ 7 ದಿನಗಳ ಎಕ್ಸಿಟ್ ಲೋಡ್ ಇರುತ್ತೆ. ಇನ್ನು ರೀಮಾ ಅವರಂತೆ ಹೆಚ್ಚಿನ ಜನ ತಮ್ಮ ಹೆಚ್ಚುವರಿ ಹಣವನ್ನು ಬ್ಯಾಂಕ್ನ ಉಳಿತಾಯ ಖಾತೆಯಲ್ಲಿ ಇರಿಸೋದಕ್ಕೆ ಬಯಸ್ತಾರೆ. ಯಾಕೆಂದರೆ ಅವರು ಅದನ್ನು ಸುರಕ್ಷಿತ ಆಯ್ಕೆ ಅಂತ ನಂಬಿಕೊಂಡು ಬಂದಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದರೂ ಹಣವನ್ನು ಹಿಂಪಡಿಬಹುದು ಅನ್ನೋದು ಅವರ ಆಲೋಚನೆ. ಲಿಕ್ವಿಡ್ ಫಂಡ್ಗಳು ಮತ್ತು ಓವರ್ನೈಟ್ ಫಂಡ್ಗಳು ಆಕರ್ಷಕವಾದ ಆಪ್ಷನನ್ನು ಕೊಡ್ತಿವೆ. ಉತ್ತಮವಾದ ರಿಟರ್ನ್ಸ್ ಜೊತೆಗೆ ನೀವು ಹೂಡಿಕೆಯನ್ನು ಮಾಡಿದ ಹಣ ಸಹ ಇಲ್ಲಿ ಸುರಕ್ಷಿತವಾಗಿರುತ್ತೆ. ಓವರ್ನೈಟ್ ಫಂಡ್ನಲ್ಲಿ ಯಾವುದೇ ಎಕ್ಸಿಟ್ ಲೋಡ್ ಇಲ್ಲದೆ ಸಹ ನಿಮ್ಮ ಹಣವನ್ನು ನೀವು ಕಾಪಾಡಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.